ನೆಗೆಟಿವ್ ಆಗಿ ಹೋಗಕ್ಕೆ ಹೋಗಬೇಡಿ. ಓಕೆ, ಈ ಕಾರ್ಡ್ಸು ಹೇಳ್ತಾ ಇರೋದಿದೆ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ನೆಗೆಟಿವ್ ಆಗಿ ಮಾತಾಡಬೇಡಿ, ನಿಮ್ಮ ಬಗ್ಗೆನೂ ನೀವು ನೆಗೆಟಿವ್ ಆಗಿ ಮಾತಾಡಬೇಡಿ, ಇನ್ನೊಬ್ಬರ ಬಗ್ಗೆನೂ ನೀವು ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ. ಓಕೆ, ಹಾಗೆಯೇ ಎಷ್ಟು ಸಾಧ್ಯನೋ ಅಷ್ಟು ನೆಗೆಟಿವ್ ಥಿಂಕ್ ಥಾಟ್ಸ್ ಬರ್ತೈತೆ ಅಂದರೆ ನೀವು ಅದರಿಂದ ಹೊರಗಡೆ ತಗೊಂಬನ್ನಿ, ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ರೇಖಿ ಕಲ್ತಿದ್ರೆ ಸಿಂಬಲನ್ನು ಹಾಕ್ಕೊಂಡು ಓಕೆ ಡ್ರಾ ಮಾಡಿಕೊಂಡು ನೀವು ಹೀಲಿಂಗ್ ಮಾಡ್ಕೊಳ್ಳಿ. 5-10 ನಿಮಿಷನಾದ್ರೂ ಸರಿ ಅಥವಾ ಅರ್ಧ ಗಂಟೆನಾದ್ರೂ ಸರಿ ಮೆಡಿಟೇಷನ್ ಮಾಡಿ. ಓಕೆ, ಸೊ ಇದು ತುಂಬ ನೆಗೆಟಿವ್ ಆಗ್ತಾ ಇದ್ರೆ ಓಕೆ, ಇಲ್ಲದಿರೋ ನಮ್ಮ ಹತ್ರ ಬನ್ನಿ, ಸೊಲ್ಯೂಷನ್ ಕೊಡ್ತೀವಿ. ಪರ್ಸ್ನಲ್ ಆಗಿ ನೀವು ಸೆಷನ್ ಬುಕ್ ಮಾಡಿಕೊಂಡು ತಗೋಬೋದು. ಓಕೆ, ನಿಮ್ಮ ಲೈಫಲ್ಲಿ ಏನಾದರೂ ಕಷ್ಟ ಇದೆ ಅಂತಂದರೆ ಅದನ್ನು ತೆಗೆದು ಹಾಕೋಕ್ಕೆ ನೀವು ಖುದ್ದು ಎಲ್ಲ ರೀತಿಯಲ್ಲೂ ಆ್ಯಕ್ಷನನ್ನು ತಗೋಬೇಕು. ಎಲ್ಲ ಸೋರ್ಸನ್ನು ಯೂಸ್ ಮಾಡಿಕೊಳ್ಳೇಬೇಕು, ಇಲ್ಲಾಂದರೆ ಕಷ್ಟ. ಓಕೆ, ಇಲ್ಲಿ ಕೆಲವು ಪರ್ಸನ್ಸ್ ಏನಪ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಅರ್ನಿಂಗ್ ಮಾಡ್ಕೋಬೇಕು, ಫೈನಾನ್ಷಿಯಲಿ ನಿಮ್ಮಿಂದ ಸಪೋರ್ಟ್ ತೊಗೊಳ್ಳೋದು. ಓಕೆ, ಇದು ಯೋಚನೆ ಇದೆ. ಓಕೆ, ನಿಮ್ಮ ಮೂಲಕ ತಾನು ತನ್ನ ಲೈಫಲ್ಲಿ ಸ್ಟೆಬಿಲಿಟಿ ತೊಗೊಳ್ಬೇಕು ಅನ್ನೋ ಒಂದು ಥಾಟ್ಸ್ ಪ್ರಾಸೆಸ್ಸು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಮೂಲಕ ಅಥವಾ ನಿಮ್ಮ ಪರಿವಾರದ ನೇಮ್ ಫೇಮಿಂದಾಗಿ ತನಗೆ ಒಂದು ನೇಮ್ ಫೇಮ್ ಸಿಗತ್ತೆ ಅನ್ನೋ ಥಾಟ್ ಪ್ರಾಸೆಸ್ಸು ಇಲ್ಲಿ ಆ ವ್ಯಕ್ತಿಗೆ ಇರೋದು ಇಲ್ಲಿ ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಒಂದು ಎನರ್ಜಿ ತುಂಬಾ ಪಾಸಿಟಿವ್ ಇದೆ. ಓಕೆನಾ, ಸೊ ನಿಮ್ಮ ಜೊತೆಗೆ ಅವರು ಮಿಂಗಲ್ ಆದರೆ ನಿಮ್ಮ ಎನರ್ಜಿನ ಅವರು ಕದಿಯೋ ಚಾನ್ಸಸ್ ಜಾಸ್ತಿ ಇದೆ. ಹೇಗೆ? ಎಸ್, ಖಂಡಿತವಾಗ್ಲೂ ಇಂಟಿಮೆಸಿ ಮೂಲಕ. ಓಕೆ, ನಿಮ್ಮಿಂದ ದೈಹಿಕ ಸಂಪರ್ಕಕ್ಕೆ ಒಳಗಾಗಿ ನಿಮ್ಮ ಒಂದು ಎನರ್ಜಿನ, ಪಾಸಿಟಿವ್ ಎನರ್ಜಿನ ಅವ್ರ ಲೈಫಲ್ಲಿ ಶಿಫ್ಟ್ ಮಾಡ್ಕೊಳ್ತಾರೆ. ಈ ಕಾರಣದಿಂದ ಅವರಿಗೆ ಗುಡ್ ಲಕ್ ಎನರ್ಜಿ ಬರುತ್ತೆ. ಇದರಿಂದ ಅವರಿಗೆ ಕೆರಿಯರಲ್ಲಿ ಗ್ರೋತ್ ಆಗೋದು, ಸಕ್ಸಸ್ ಸಿಗೋದು, ಹೆಸರು ಸಿಗೋದು, ಅವಾರ್ಡ್ ಸಿಗೋದು. ಓಕೆ, ಇದೆಲ್ಲ ಬರೋದ್ರ ಜೊತೆಗೆ ಅಹಂಕಾರನೂ ಬಂದ್ಬಿಡುತ್ತೆ, ನನ್ನಿಂದನೇ ಎಲ್ಲ ಆಯಿತು ಅಂತ. ಬಟ್ ನಿಮ್ಮಿಂದ ಆ ಒಂದು ಎನರ್ಜಿ ಶಿಫ್ಟ್ ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಹಾಗೆ ಅಂಥ ಒಂದು ನೆಗೆಟಿವ್ ಪರ್ಸನ್ ಇರೋವಾಗ ನೀವು ಅವ್ರ ಜೊತೆಗೆ ಇಂಟಿಮೆಸಿಗೆ ಒಳಗಾದಾಗ ಅವರ ಒಂದು ನೆಗೆಟಿವ್ ಎನರ್ಜಿ ನಿಮ್ಮೊಳಗೆ ಶಿಫ್ಟ್ ಆಗುತ್ತೆ, ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು ಒಂದು ನನಗೆ ಕ್ಲಿಯರಾಗಿ ಕಾಣಿಸ್ತಾ ಇರೋ ಒಂದು ಮೆಸೇಜಸ್ಸು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ ರೀಡಿಂಗ್ ಆಗಿದೆ. ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ, ರೆಸನೇಟ್ ಆಯ್ತಾ ಅಂತ ತಿಳಿಸಿ, ಲೈಕ್ ಮಾಡೋದನ್ನು ಮರಿಬೇಡಿ, ವಿಡಿಯೋನ ಶೇರ್ ಮಾಡೋದ್ರ ಮರಿಬೇಡಿ, ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ಪರ್ಸ್ನಲ್ ರೀಡಿಂಗ್ ಬೇಕೆಂದರೆ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಮೆಸೇಜ್ ಮಾಡಿ, ಕಾಲ್ ಮಾಡಬೇಡಿ, ದಯಮಾಡಿ ಮೆಸೇಜ್ ಮಾಡಿಬಿಟ್ಟು ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಸೆಷನ್ ಬುಕ್ ಆಗಿದ್ಮೇಲೆ ನಾನು ಮೆಡಿಟೇಷನ್ ಮಾಡಿದ್ಮೇಲೆ ನಾನಾಗೆ ಕಾಲ್ ಮಾಡ್ತೀನಿ, ಆವಾಗ ನೀವು ರಿಸೀವ್ ಮಾಡಿಕೊಂಡು ಗೈಡೆನ್ಸ್ ಆ್ಯಂಡ್ ರೆಮಿಡೀಸ್ನ ಪಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.